ಒಂದು ಕ್ಷಣ ಇದಾಗಲಿದೆ. ಈಗ ಗುರುಗಳಿಂದ ಸವಿತೋತ್ತರಾತ್ ಸವಿತಾಧರಾತ್ ಸವಿತಾನಸ್ಸವತ ಸರ್ವದಾ ಸವಿತಾನೋ ರಾಸತಾಂ ದೀರ್ಘಮಾಯುಃ ನವೋ ನವೋ ಭವತಿ ಜಾಯಮಾನೋ ನಾಕೇತುರ್ಷತಾಮೇತ್ಯಗ್ರಂ ಭಾಗಂ ದೇವೇಭ್ಯೋ ವಿದದಾತ್ಯಾಯನ ಪ್ರಚಂದ್ರಮಾ ಸ್ಥಿರತೆ ದೀರ್ಘಮಾಯುಃ. ಡೆಲ್ಲಿ ಕ್ಯಾಪ್ಟನ್ಸ್ನ ಮೆಂಟಲ್ ಆಗಿ ಕೆಲಸ ಮಾಡತಕ್ಕಂಥ ಶ್ರೀಯುತ ವಿಜಯ ಭಾರದ್ವಾಜ್ ಅವರಿಗೆ ಗುರುಗಳು ಪರಮಾನುಗ್ರಹ. ಆದರೆ ಇಲ್ಲಿ ನೋಡ್ತಾ ಇದ್ದೆ, ಇಷ್ಟೊತ್ತು ಇಂಟ್ರೊಡ್ಯೂಸ್ ಮಾಡಿದ್ರು, ನಾನು ಏನೇನು ಮಾಡಿದೆ ಅಂತೆಲ್ಲ ಓದಿದ್ರು. ಆದರೆ ಜೋರಾಗಿ ಚಪ್ಪಾಳೆ ಬಂದಿದ್ದು RCB ಅಂದಾಗ ಮಾತ್ರ. ಅಂದರೆ ಏನು RCB ಮೈಮೇ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಕ್ರಿಕೆಟ್ಗೂ ನಮಗೂ ಸಂಬಂಧ ಇರೋದು ಭಾಳ ಹತ್ತಿರದಿಂದ ಹೇಳಬೇಕು ಅಂತಂದರೆ ಅದು ದಾಸ ಸಾಹಿತ್ಯನೇ. ಇವತ್ತಿನ ದಿವಸ ಕನ್ನಡ ಯಾಕೆ ಇಷ್ಟು ಆರಾಮಾಗಿ ಬರುತ್ತೆ ಕಾಮೆಂಟ್ರಿನಲ್ಲಿ ಅಂತಂದರೆ ಅದಕ್ಕೆ ಸಂಬಂಧ ಇರೋದು ದಾಸ ಸಾಹಿತ್ಯನೇ. ಎಷ್ಟೊಂದು ಜನ ಕೇಳ್ತಾರೆ, ಹೆಂಗೆ ಇಷ್ಟು ಈಸಿಯಾಗಿ ಮಾತಾಡ್ತೀರಾ ನೀವು ಅಂತ. ಅದು ಎಷ್ಟು ಈಸಿಯಾಗಿ ಬಂದಿದ್ದಲ್ಲ. ಸೊ ಚಿಕ್ಕ ವಯಸ್ಸಿಂದನೂ ಮನೆಯಲ್ಲಿ ದಾಸ ಸಾಹಿತ್ಯ ಕೇಳ್ಕೊಂಡು ಬಂದಿದ್ದು. ದಾಸರು ಹೆಸರುಗಳು ಹೇಳಿದ್ರು, ಇಲ್ಲಿ 150ಕ್ಕಿಂತ ಹೆಚ್ಚು ದಾಸರು ಇಲ್ಲಿ ಬಂದಿದ್ದಾರೆ ಅಂತ. ಪುರಂದರದಾಸರು, ಕನಕದಾಸರು, ಗೋಪಾಲದಾಸರು, ವಿಜಯದಾಸರು. ದಾಸ ಅವ್ರು ಹೆಲ್ಪ್ ಮಾಡಿರೋದು ಹಂಗೇನೆ. ಅವ್ರು ಹೇಳ್ಬಿಟ್ರೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, ಇದೊಂದು ಮುಟ್ಟಂಗಿಲ್ಲ, ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಸೊ ಹಂಗಾಗಿ ಅನುಕೂಲ ಅಂತೂ ಇದ್ದೇ ಇದೆ. ಇಲ್ಲಿ ಬರಬೇಕು ಬರಬಾರ್ದು ಅಂತ ದ್ವಂದ್ವ ಐತಿ. ಇವತ್ತೊಂದೇ ಗ್ಯಾಪ್ ಇರೋದು 7:30 ಅಂತಂದರೆ ನಾನು ಕಾಮೆಂಟ್ರಿ ಶುರು ಹಚ್ಕೊಂಡ್ಬಿಡ್ತೀನಿ. ಅದೇ ಪ್ರಾಬ್ಲಮ್. ಇವತ್ತು ಮಳೆ ಬರ್ತಾ ಇದೆ ಮ್ಯಾಚಲ್ಲಿ. ಹೆಂಗಿದ್ರು ಒಂದೇ ದಿನ ಗ್ಯಾಪ್ ಇದ್ದಿದ್ದು ನನಗೆ ಬರೋದಕ್ಕೆ 3 ಕಾರಣ ಇದೆ. ಒಂದು, ಮೊದಲನೇದಾಗಿ ಇಲ್ಲಿ ಬಂದರೆ ನಾನು ಮಂತ್ರಾಲಯಕ್ಕೆ ಹೋಗ್ಬೋದು ಅಂತ. ಮಂತ್ರಾಲಯಕ್ಕೆ ಹೋಗಿ ನಮಸ್ಕಾರ ಹಾಕ್ಬೋದು ಹತ್ತಿರ. ಇನ್ನೊಂದು, ಎರಡನೇದು, ನಮ್ಮ ಮನೆ ಇರೋದು ರಾಯರ ಮಠದ ರೋಡಲ್ಲಿ, ಗಿರಿನಗರದಲ್ಲಿ. ಸೊ ದಿನ ಒಂದ್ಸಲಿ ನಮಸ್ಕಾರ ಹಾಕಿ ಬೇರೆ ಕೆಲಸ ಶುರು ಆಗೋದು. ರಾಯರು ಮಧ್ಯಾರಾಯರ ದಿವಸ ನಾವು 4 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಪಲ್ಲಕ್ಕಿ ಹೊತ್ತಿದ್ದೀವಿ. ಅಂದರೆ ನಾನು ಒಬ್ಬನೇ ಮಾತುವರಲ್ಲ ಇದ್ರು. ಇವತ್ತು ಅವರು ಪ್ರಶಸ್ತಿ ನನಗೆ ಅಂತ ಕೊಡ್ತಾ ಇದ್ದು 2ನೇ ಸಲ ಅನುಗ್ರಹ ಆಗ್ತಿರೋದು. ಯಾಕೆಂದರೆ ಸುಷುಮೇಂದ್ರ ಇದ್ದಾಗಲೇ ನನ್ನನ್ನು ಕರೆಸಿದ್ರು ಅವರು. ನಾನು ಆಡೋ ಟೈಮ್ನಲ್ಲಿ ಮೊದಲನೇ ಸಲ ಅಪಿಯರೆನ್ಸ್ ಮನಿ ಅಂತ ನೋಡಿದ್ದು ನಾನು ಅವರಿದ್ದಾಗಲೇ. ಆಗಿನ ಟೈಮಲ್ಲಿ ಆ ದೊಡ್ಡ ಅಮೌಂಟ್ ಯಾರೂ ನೋಡೇ ಇರಲಿಲ್ಲ, ನಾನು ಕೇಳೇ ಇರಲಿಲ್ಲ. ಆ ಅಮೌಂಟ್ ಕೊಟ್ಟಿದ್ರು ನನಗೆ. ಅದು ಹಂಗೆ ವಾಪಸ್ ಕೊಟ್ಟಿದ್ದೆ. ನಮಗೆ ಬೇಡ, ನೀವು ಇಲ್ಲಿಂದ ಕರೆಸಿರೋದೇ ಒಳ್ಳೇದು ಅನ್ನೋದನ್ನು. ಮತ್ತು ಇನ್ನೊಬ್ಬರು ಇನ್ಸ್ಟೆನ್ಸ್ ಹೇಳ್ತಾ ಇದ್ರು, ನಾನೇ ನಿದರ್ಶನ. ನನ್ನ ಮದುವೆ ಆದಮೇಲೆ ನನ್ನ ಮೊದಲನೇ ಮಗು ನನ್ನ ಮಗಳು ಗೌರಿ. ಬಟ್ 2ನೇದು ಬರೋಕ್ಕಿಂತ ಮುಂಚೆ ಸುಷುಮೇಂದ್ರ ಮಂತ್ರಾಕ್ಷತೆ ಕೊಟ್ಟು ಗಂಡು ಮಗು ಆಗುತ್ತೆ ಇದಕ್ಕೆ ಕೃಷ್ಣ ಅಂತ ಹುಟ್ಟಿರೋದೀಗ. ಸೊ ದೂರ ನೋಡಬೇಕಾಗಿಲ್ಲ, ನಮ್ಮ ಮನೆಯಲ್ಲೇ ಇದೆ. ಸೊ ಹಾಗಾಗಿ ಸುಷುಮೇಂದ್ರ